ಮಾಯದಂತ ಮಳೆ ಯಾವಾಗ ಬರುತ್ತೋ ಎಲ್ಲಿ ಆರ್ಭಟಿಸುತ್ತೋ ಗೊತ್ತಾಗ್ತಿಲ್ಲ. ರಾಜ್ಯದ ಹಲವೆಡೆ ಮಳೆ ಅಬ್ಬರಿಸ್ತಾ ಇದ್ರೆ ಇನ್ನೂ ಹಲವೆಡೆ ಮಳೆಯೇ ಆಗದೆ ಸೂರ್ಯ ಭೂಮಿ ಸುಡುತ್ತಿದ್ದಾನೆ. ಬರಗಾಲದ ಬೆಂಕಿಯಲ್ಲಿ ಅನ್ನದಾತರು ಬೆಂದು ಹೋಗ್ತಿದ್ದಾರೆ. ರಣ ಬಿಸಿಲು. ಇದೇನ್ ಮಳೆಗಾಲವೋ ಬೇಸಿಗೆ ಕಾಲವೋ ಗೊತ್ತಾಗ್ತಿಲ್ಲ. ಕೆರೆಗಳು ಬತ್ತಿ ಹೋಗಿವೆ, ಬೆಳೆಗಳು ಒಣಗಿ ಹೋಗ್ತಿವೆ. ರಾಜ್ಯದಲ್ಲಿ ಈಗ ಬರಗಾಲದ ಅಸಲಿ ಛಾಯೆ ಕಾಣಿಸುತ್ತಿದೆ. Hotel Management with AI. Join IIHM, International Institute of Hotel Management. ಬಳ್ಳಾರಿಯಲ್ಲಿ ಸಂಪೂರ್ಣ ಬತ್ತಿ ಹೋದ ಕುಡಿತಿನಿ ಕೆರೆ ಬಳ್ಳಾರಿ ತಾಲೂಕಿನ ಕುಡಿತಿನಿ ಪಟ್ಟಣದಲ್ಲಿ 20 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಪಟ್ಟಣಕ್ಕೆ ಈ ಕೆರೆಯಿಂದಲೇ ಕುಡಿಯುವ ನೀರು ಸಪ್ಲೈ ಆಗ್ತಿತ್ತು. ಆದ್ರೀಗ ಮಳೆ ಕೊರತೆಯಿಂದಾಗಿ ಕೆರೆ ಸಂಪೂರ್ಣ ಬತ್ತಿ ಬರಡಾಗಿದೆ. ಟಿಬಿ ಡ್ಯಾಂನಿಂದ ಕೆರೆಗೆ ನೀರು ಹರಿಸಬೇಕು ಅಂತ ಜನ ಒತ್ತಾಯಿಸಿದ್ದಾರೆ. ನಮಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೊಡೋಕು, ಪಂಪೋಸ್ಟ್ ಮಾಡ್ಕೊಡೋಕೆ ಕೊಡ್ತೀವಿ. ನೀರಿಗೆ ಪಂಪೋಸ್ಟ್ ಇಲ್ಲ. ಇವಾಗ HL ಕಾಲುವೆಯಿಂದ ಪಂಪ್ ಸೆಟ್ ಇಟ್ಟು ನೀರು ಕೆರೆ ನೀರು ಬಂದರೆ ಮಾತ್ರ ನೀರು ಹೊಡಿತಾರೆ, ಆಮೇಲೆ ನೀರೇ ಹೊಡೆಯಂಗಿಲ್ಲ. ಚಿತ್ರದುರ್ಗದಲ್ಲಿ ತೊಗರಿ, ಮೆಕ್ಕೆಜೋಳ, ಸೂರ್ಯಕಾಂತಿಗೆ ಬರಸಿಡಿಲು. ಚಿತ್ರದುರ್ಗದಲ್ಲಿ ವರುಣದೇವ ಕೈಕೊಟ್ಟಿದ್ದಾನೆ. ಹಿಂದೆಂದೂ ಕಾಣದ ಬರಗಾಲ ಆವರಿಸಿದೆ. ಸಾಲ ಸೋಲ ಮಾಡಿದ್ದ ತೊಗರಿ, ಮೆಕ್ಕೆಜೋಳ, ಸೂರ್ಯಕಾಂತಿ ಬೀಜ ಬಿತ್ತಿದ್ದಲ್ಲೇ ಒಣಗುತ್ತಿದೆ. ಮಳೆ ಬರದ ಕಾರಣ ಸ್ವಲ್ಪ ಜನ ಬಿತ್ತಿದ್ರೆ ಸ್ವಲ್ಪ ಜನ ಬಿತ್ತದೆ ಬೀಳು ಬಿಟ್ಕೊಂಡಿದ್ದಾರೆ. ಅದೇ ಕಾರಣ ಬೀಜ ಗೊಬ್ಬರ ಎಲ್ಲ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ರೈತರು ಸಂಕಷ್ಟದಲ್ಲಿದ್ದಾರೆ. ಸರ್, ಯಾವುದೇ ರೀತಿಯಲ್ಲಿ ನೀರಿನ ಭಾಳ ಅಭಾವವಾಗಿದೆ. ಬೀದರ್ನಲ್ಲಿ ಮಳೆ ಇಲ್ಲದೆ ಕಂಗೆಟ್ಟ ರೈತಾಪಿ ವರ್ಗ. ಬೀದರ್ನಲ್ಲಿ ಅನ್ನದಾತ ಆಕಾಶದ ಕಡೆ ಮುಖ ಮಾಡಿ ಕೂತಿದ್ದಾನೆ. ಹೆಸರು, ಉದ್ದು, ಸೋಯಾಬೀನ್ ಬೆಳೆಗಳ ರಕ್ಷಣೆಗಾಗಿ ಬೋರ್ವೆಲ್ ಹಾಗೂ ಬಾವಿಗಳಿಂದ ನೀರು ತಂದು ಹರಿಸುವಂತಾಗಿದೆ. ಪಶುಗಳಿಗೆ ಮೇವು ಹಾಗೂ ಕುಡಿಯುವ ನೀರಿನ ಸಮಸ್ಯೆಯೂ ಹೆಚ್ಚಾಗುತ್ತಿದೆ. ಎಲ್ಲ ರೈತರು ಕೂಡ, ಬಹುತೇಕ ರೈತರು ಉದ್ದು, ಸೋಯಾಬೀನ್, ಹೆಸರು ಬೆಳೆಯನ್ನು ಈಗಾಗಲೇ ಬಿತ್ತಿರುವಂಥದ್ದು. ಬೆಳೆಯನ್ನು ಕೂಡ ಈಗಾಗಲೇ ನೋಡಬಹುದು. ಭೂಮಿಯಲ್ಲಿ ನೀವು ಒಂದು 2 ಇಂಚು ಬೆಳೆಯನ್ನು ಕೂಡ ಬಂದಿರುವಂಥದ್ದು. ಸಾಕಷ್ಟು ಮಣ್ಣು ಕೂಡ ಕಾದು ಕೆಂಡಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಿಂದ ಈ ಮಣ್ಣಲ್ಲಿ ಕೂಡ ಯಾವುದೇ ರೀತಿಯಿಂದ ಏನು ತೇವಾಂಶನೂ ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ರೈತರಿಗೆ ಕೂಡ ಇದು ಸಹಜವಾಗಿಯೇ ಬರಸಿಡಿಲು ಬಡಿದಂತಾಗಿರುವಂಥದ್ದು. ಕೊಡಗು ಜಿಲ್ಲೆಯಲ್ಲಿ ಕಣ್ಮರೆಯಾದ ವರುಣದೇವ. ಕೊಡಗು ಜಿಲ್ಲೆಯಲ್ಲಿ 1-2 ದಿನ ಮಳೆ ಬಂದು ಭರವಸೆ ಮೂಡಿಸಿತ್ತು. ಆದರೆ ಗರಣ ಬಿಸಿಲು ಬಡಿಯುತ್ತಿದೆ. ಭತ್ತದ ಗದ್ದೆಗೆ ನೀರಿಲ್ಲದಂತಾಗಿದೆ. ಜಿಲ್ಲೆಯಲ್ಲಿ ಇಷ್ಟು ಹೊತ್ತಿಗೆ 35,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗ್ತಿತ್ತು. ಆದರೆ ಈಗ 12,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಮಾತ್ರ ಭತ್ತ ಬೆಳೆಯಲಾಗ್ತಿದೆ. ಅಡಿಕೆಗಿರ್ಬೋದು, ಏಲಕ್ಕಿರ್ಬೋದು, ಎಲ್ಲದಕ್ಕೂ ಮಳೆ ತೊಂದರೆ ಇಲ್ಲ. ಆದರೆ ಗದ್ದೆಗೆ ಮಾತ್ರ ಕೆಲವು ಕಡೆ ಗದ್ದೆಗಳಲ್ಲಿ ನೀರು ಇನ್ನೂ ಸಾಲದು. ಸೊ ತೋಡಲ್ಲಿ ನೀರು ಹರಿಬೇಕು. ನೀರು ಹರಿದಾಗ ಅವರು ಗದ್ದೆಗೆ ಬಿಟ್ಕೊಂಡು ಅಲ್ಲಿ ಕೃಷಿ ಮಾಡ್ತಾರೆ. ಸೊ ಅದು ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ. ರಾಯಚೂರಿನಲ್ಲಿ ಮಳೆಗಾಗಿ ಕಪ್ಪೆಗಳ ಮದುವೆ, ಡೋಣಿ ಪೂಜೆ. ರಾಯಚೂರಿನ ಮಕ್ತಲ್ಪೇಟೆಯಲ್ಲಿ ಮಳೆಗಾಗಿ ಜನ ಶಾಸ್ತ್ರೋಕ್ತವಾಗಿ ಕಪ್ಪೆಗಳ ಮದುವೆ ಮಾಡಿ ಮೆರವಣಿಗೆ ಮಾಡಿದ್ದಾರೆ. ಡೋಣಿ ಪೂಜೆ ಮಾಡಿದ್ದಾರೆ. ಉತ್ತಮ ಮಳೆಯಾಗಿ ಕೆರೆಕಟ್ಟೆಗಳು ತುಂಬಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ. ಮಳೆನೇ ಇಲ್ಲ. 3 ಕಾರ್ತೆ 2 ಕಾರ್ತೆ ಅಲ್ಪ ಸ್ವಲ್ಪ ಐತಿ. ಇದು ಆರಿದ್ರ ಕಾರ್ತೆ ಏನೈತಲ್ರಿ, ಈ ಕಾರ್ತೆಗ ಅಪೂಟ ಮಳೆ ಇಲ್ಲ. ಹಸುಗಳಿಗೆ ಮೇವಿಲ್ಲ, ನೀರು ಇಲ್ಲ, ಕುಡಿಯೋಕ ಏನೂ ಇಲ್ಲ. ಭಾಳ ತ್ರಾಸು ನಮ್ಗೆ. ಅಂಥ ಪರಿಸ್ಥಿತಿನಾಗ ನಾವು ಇದ್ದದಕ್ಕೆ ಇವಾಗ ದೇವ್ರನ್ನ ಬೇಡ್ಕೊಂತೀವಿ. ಮಹಾರಾಷ್ಟ್ರ ಮಳೆಯಿಂದ ಬೆಳಗಾವಿಯ ನದಿಗಳು ತುಂಬಿದ್ದು ಬಿಟ್ರೆ ರಾಜ್ಯದಲ್ಲಿ ಎಲ್ಲೋ ಅಬ್ಬರದ ಮಳೆಯಾಗ್ತಿಲ್ಲ. ಪರಿಸ್ಥಿತಿ ಹೀಗೆ ಆದರೆ ಬರದ ಪರಿಸ್ಥಿತಿ ಇನ್ನಷ್ಟು ತೀವ್ರವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.